ಇವ್ರಿಗೆ ಏನಾದರೂ ಶಾಸಕ ಸ್ಥಾನ ಕೊಟ್ರಂದ್ರೆ ಇವ್ರು ಭಾಳಷ್ಟು ಎತ್ತರಕ್ಕೆ ಬೆಳೀತಾರೆ ಅನ್ನುವಂಥ ಕಾರಣದಿಂದಾಗಿ ಜಿಲ್ಲಾ ರಾಜಕೀಯದಲ್ಲಿ ಇವರನ್ನು ಬೆಳೆಸಿಬಿಡಬಾರ್ದು ಅನ್ನೋ ಉದ್ದೇಶದಿಂದ ಒಂದೇ ಒಂದು ಉದ್ದೇಶದಿಂದ ಇವರಿಗೆ ಸಚಿವ ಸ್ಥಾನ ಕೈ ತಪ್ಪಿದೆ. ನಮ್ಮ ತಾಲೂಕಿನಲ್ಲಿ ಕಾಂಗ್ರೆಸ್ ಅನ್ನುವುದೇ ಇದ್ದಿದ್ದಿಲ್ಲ. ಮೊದಲ ಯಶವಂತರಾಯಗೌಡರು ಬಂದು ಸಂಘಟನೆ ಮಾಡಿ 2-3 ಸಲ ಆರಿಸಿ ಬಂದು ನಮ್ಮ ಅಭಿವೃದ್ಧಿ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಎತ್ತಿಡಿದು ಒಂದು ರೀತಿಯಾಗಿ ಬೆಳೆಸಿದ್ದಾರೆ. ಜಿಲ್ಲೆಯ ನಾಯಕರ ಕುತಂತ್ರದಿಂದ ಅದು ಕೈ ತಪ್ಪಿದೆ. ಹಂಗೆ ಕಾಂಗ್ರೆಸ್ ಪಕ್ಷ ಅಂದ್ರೆ ತಾಯಿ ಹೃದಯದ ನಮ್ಮ ಎಮ್.ಎಲ್.ಎ. ಯಶವಂತರಾಯಗೌಡ ಪಾಟೀಲರು ಕಾಂಗ್ರೆಸ್ ಪಕ್ಷದ ನಮ್ಮ ತಾಯಿ ಥರ ನೋಡ್ಯಾರ. ಇಂಡಿ ಶಾಸಕರಾದಂಥ ಯಶವಂತರಾಯಗೌಡ ಪಾಟೀಲ್ ಅವರಿಗೆ ಸಚಿವ ಸ್ಥಾನ ಕೈತಪ್ಪಿದ್ದು ಅವರ ಕಾರ್ಯಕರ್ತರು ಶಾಸಕರ ಬಂದು ಮುಂದೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಹಾಗಾದರೆ ಅವರನ್ನ ಮಾತಾಡಿಸೋಣ ಬನ್ನಿ. ನೋಡ್ರಿ, ಇಂಡಿ ಮತಕ್ಷೇತ್ರಕ್ಕೆ ಸ್ವಾತಂತ್ರ್ಯ ಬಂದಾಗಿನಿಂದ ಸಚಿವ ಸ್ಥಾನ ಸಿಕ್ಕಿಲ್ಲ. ಆದರೆ ಯಶವಂತರಾಯಗೌಡರು ಸತತ ಹ್ಯಾಟ್ರಿಕ್ ಆಗಿ 3 ಸರಿ ಆರಿಸಿ ಬಂದಾರ. ಭಾಳ ಜನಪ್ರಿಯ ಅದಾರ, ಒಳ್ಳೆ ಕೆಲಸ ಮಾಡ್ತಾರೆ. ಒಬ್ಬ ಪ್ರಬುದ್ಧ ಪ್ರಜ್ಞಾವಂತ ಶಾಸಕರದಾರ. ಇವ್ರಿಗೆ ಏನಾದರೂ ಶಾಸಕ ಸ್ಥಾನ ಕೊಟ್ರಂದ್ರೆ ಇವ್ರು ಭಾಳಷ್ಟು ಎತ್ತರಕ್ಕೆ ಬೆಳೀತಾರೆ ಅನ್ನುವಂಥ ಕಾರಣದಿಂದಾಗಿ ಜಿಲ್ಲಾ ರಾಜಕೀಯದಲ್ಲಿ ಇವರನ್ನು ಬೆಳೆಸಿಬಿಡಬಾರ್ದು ಅನ್ನೋ ಉದ್ದೇಶದಿಂದ ಒಂದೇ ಒಂದು ಉದ್ದೇಶದಿಂದ ಇವರಿಗೆ ಸಚಿವ ಸ್ಥಾನ ಕೈ ತಪ್ಪಿದೆ. ಮತ್ತು ಉಳಿದವ್ರಿಗೆ ಮತ್ತೆ ಸ್ಥಾನ ಸಿಗಲ್ಲ. ಕಾಯಂ ಆಗಿರ್ತಾರೆ ಕೆಲವೊಂದು ಸಚಿವರು, ಮತ್ತು ಅವ್ರಿಗೆ ಸಚಿವ ಸ್ಥಾನ ಸಿಗಲ್ಲ. ಮುಂದೆ ಇವ್ರು ಭಾಳಷ್ಟು ಎತ್ತರಕ್ಕೆ ಬೆಳೆದ್ರಂದ್ರೆ ಕೆಲಸ ಮಾಡ್ತಾರಂದ್ರೆ ಇವ್ರು ಒಳ್ಳೆ ಕೆಲಸ ಮಾಡ್ತಾರಂತೆ ಕೊಟ್ಟಿಲ್ಲ ಇವ್ರಿಗೆ ಸಚಿವ ಸ್ಥಾನ. ಒಂದೇ ಮಾತನ್ನ ಹೇಳೋದು. ಕಾಂಗ್ರೆಸ್ ಒಳಗಿನ ಸಿದ್ಧಾಂತ ಏನಿತ್ತಂದ್ರೆ ಸಿದ್ದರಾಮಯ್ಯ ಸಾಹೇಬರು ತಮ್ಮ ವಿಶ್ವಾಸವನ್ನು ಕೈಗೊಳ್ಳಕಲಾಗಿ ರಾಜೀನಾಮೆ ಕೊಟ್ಟು ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ CM ಸ್ಥಾನ ಕೊಟ್ಟಿದ್ದಾರೆ. ಅದೇ ವೇಳೆಯಲ್ಲಿ ನಮ್ಮ ಶಾಸಕರಿಗೆ ಸಚಿವ ಸ್ಥಾನ ಕೊಡುತ್ತೇನೆ ಅಂತೂ ಭರವಸೆ ಕೊಟ್ಟಿದ್ದರು. ಆ ಮಾತಿಗೆ ತಪ್ಪಿದ್ದಾರೆ. ಕಾಂಗ್ರೆಸ್ನಲ್ಲಿ ಸಿದ್ಧಾಂತ ಎಲ್ಲಿ ಹೋಯಿತು ಎಂಬುದು ನಮ್ಮ ವಾದ. ನಮ್ಮ ಯಶವಂತರಾಯಗೌಡರಿಗೆ ಇಲ್ಲಿಯವರೆಗೂ ಅಭಿವೃದ್ಧಿಯ ಹೋರಾಟಗಾರರು, ಇಲ್ಲಿಯವರೆಗೆ ಮುತ್ಸದ್ದಿ ರಾಜಕಾರಣಿಗಳು, ಅಂಥವರನ್ನು ಕಡೆಗಣಿಸಿ ಇವತ್ತು ಮುಂಜಾನೆವರೆಗೂ ಅವರ ಹೆಸರು ಲಿಸ್ಟಿನಲ್ಲಿದ್ದು ಕೊನೆಯ ಕ್ಷಣದಲ್ಲಿ ತಪ್ಪುತ್ತದ ಅಂತ ಕೇಳಿದರೆ ಇದಕ್ಕೆ ಯಾರ ಕಾರಣ? ಅವರಿಗೆ ಅನ್ಯಾಯ ಆಗ್ಯದ. ಇಲ್ಲಿ ಸಾವಿರಾರು ಜನರು ಇಂಡಿ ಮತಕ್ಷೇತ್ರದಿಂದ ಇಲ್ಲಿಗೆ ಆಗಮಿಸಿದ್ದೇವೆ. ಇದರ ಪ್ರಭಾವ ದೊಡ್ಡ ಒಂದು ಹೋರಾಟ ಮಾಡಿ ನಾವು ಅನ್ಯಾಯ ಆಗ್ಯದ. ನಮಗೆ ಭಾಳ ಅನ್ಯಾಯ ಆಗಿದೆ. ಇವತ್ತಿನ ದಿವಸ ನಮ್ಮ ಜಿಲ್ಲೆಯಲ್ಲಿ ಕುತಂತ್ರಿ ರಾಜಕಾರಣ ಕೈಯಿಂದ ನಮ್ಮ ಶಾಸಕರಿಗೆ ಭಾಳ ಅನ್ಯಾಯ ಆಗ್ಯದ. ಅದಕ್ಕೆ ನಮ್ಮ ಎಲ್ಲರಿಗೂ ದುಃಖ ಆಗ್ಯದ. ನಮ್ಮ ತಾಲೂಕಿನಲ್ಲಿ ಕಾಂಗ್ರೆಸ್ ಅನ್ನುವುದೇ ಇದ್ದಿದ್ದಿಲ್ಲ. ಮೊದಲ ಯಶವಂತರಾಯಗೌಡರು ಬಂದು ಸಂಘಟನೆ ಮಾಡಿ 2-3 ಸಲ ಆರಿಸಿ ಬಂದು ನಮ್ಮ ಅಭಿವೃದ್ಧಿ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಎತ್ತಿಡಿದು ಒಂದು ರೀತಿಯಾಗಿ ಬೆಳೆಸಿದ್ದಾರೆ. ಅವ್ರಿಗೆ ಇವತ್ತಿನ ದಿವಸ ಅನ್ಯಾಯ ಆಗ್ಯದ. ನಮ್ಮ ತಾಲೂಕಿಗೆ ಇವತ್ತು ಬಂದಾಗುವಂಥ ಪರಿಸ್ಥಿತಿ ಬಂದು ಕೂತದ. ಅದಕ್ಕಾಗಿ ನಮ್ಮ ಬಿಜಾಪುರ ಜಿಲ್ಲೆಯ ಕುತಂತ್ರಿ ರಾಜಕಾರಣಿಗಳು ನಮ್ಮ ಭಾಗವಹಿಸಿ ನಮ್ಮ ಶಾಸಕರಿಗೆ ಮಂತ್ರಿ ಸ್ಥಾನ ಕೊಡ್ಲಾರಂಗೆ ನೋಡ್ಕೊಂಡಿದ್ದಾರೆ. ಇದರ ಪರಿಣಾಮ ಇದು ಏನಾರ ಒಂದು ತಿದ್ಕೊಳ್ಳಿಲ್ಲ ಅಂದ್ರೆ ಇದರ ಪರಿಣಾಮ ಮುಂದೆ ಎದುರಿಸಬೇಕಾಗ್ತದೆ. ಇದು ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ. ಮತ್ತು ನಾವು ಇವತ್ತು ತಾಲೂಕಾ ಗ್ಯಾರಂಟಿ ಅಧ್ಯಕ್ಷ. ಇವತ್ತು ನಮ್ಮ ಶಾಸಕರ ಜೊತೆ ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ. ಏನಿಲ್ಲ, ಈಗಾಗಲೇ ಮುಂಚಿತವಾಗಿ ಆದ ಎಂ.ಬಿ. ಪಾಟೀಲ ಶಿವಾನಂದ ಪಾಟೀಲ್ ಅವರಿಗೆ ಇವ್ರ ಜಾಗ ಬಿಟ್ಟು ಕೊಟ್ಟಿದ್ದರು. ಮೊದಲು ಅಂದ್ರೆ ಅವರ ಸಚಿವ ಆಗ್ಲಕ್ಕ ಇವ್ರು ಸಹಕಾರ ಕೊಟ್ಟಿದ್ದರು. ಎಂ.ಬಿ. ಪಾಟೀಲ್ ಸಾಹೇಬರಿಗೆ ಅಲ್ಲಿ ಶಿವಾನಂದ ಪಾಟೀಲ್ ಸಾಹೇಬರಿಗೆ ಸಚಿವ ಆಗ್ಲಕ್ಕ ಇವರು ಅವರಿಗೆ ಅನುಕೂಲ ಮಾಡಿಕೊಟ್ಟಿದ್ರು. ಮುಂದೆ ನಿಮ್ಗೆ ಚಾನ್ಸ್ ಕೊಡ್ತೀನಿ ಅಂತ ಹೇಳಿದ್ರು. ಅವ್ರಿಗೆ ಸರಿ ಮುಂದಿನ ಚಾನ್ಸ್ ಇವ್ರಿಗೆ ಕೊಡಲಿಲ್ಲ. ಅದರ ಸಲುವಾಗಿ ಜಿಲ್ಲೆಯ ನಾಯಕರ ಕುತಂತ್ರದಿಂದ ಅದು ಕೈ ತಪ್ಪಿದ. ಅದ್ರ ಸಲುವಾಗಿ ದೇಶ ಹೆಂಗದಪ್ಪ ಅಂತಂದ್ರೆ ಧರ್ಮದಿಂದ ನ್ಯಾಯದಿಂದ ಒಂದು ಜಗತ್ತದ ಒಂದು ದೇಶದ. ಹಂಗೆ ಕಾಂಗ್ರೆಸ್ ಪಕ್ಷ ಅಂದ್ರೆ ತಾಯಿ ಹೃದಯದ ನಮ್ಮ ಎಮ್.ಎಲ್.ಎ. ಯಶವಂತರಾಯಗೌಡ ಪಾಟೀಲರು ಕಾಂಗ್ರೆಸ್ ಪಕ್ಷದ ನಮ್ಮ ತಾಯಿ ಥರ ನೋಡ್ಯಾರ. ಇಡೀ ಕರ್ನಾಟಕದಾಗ ನಮ್ಮ ಹೆಮ್ಮೆ ನಾಯಕರು, ಕರ್ನಾಟಕ ಮುಖಂಡರು ಮತ್ತು ಕೇಂದ್ರದ ಮುಖಂಡರು ಈ ಬಾರಿ ನಿಮಗೆ ಎಷ್ಟೊತ್ತಿರ ಸಚಿವ ಸ್ಥಾನ ಕೊಡ್ತೀನಿ ಅಂತ ಹೇಳಿ ಮಾತು ಕೊಟ್ರ. ಯಾಕಪ್ಪ ಅಂತಂದ್ರೆ ಅವ್ರ ಕುಟುಂಬ 50 ವರ್ಷದ ರಾಜಕಾರಣ ಕಾಂಗ್ರೆಸ್ ಪಕ್ಷದಿಂದ ಬಂದಾರ. ನಮ್ಮ ಇಂಡಿ ಮತಕ್ಷೇತ್ರ ಸುಮಾರು 40 ವರ್ಷಗಟ್ಟಲೆ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ಯಾರ. ಕಾರಣ ಇರ್ಬೋದು ಅಂದ್ರೆ ಕುತಂತ್ರ ರಾಜಕಾರಣ ಇರ್ತಾರಲ್ಲಿ ಬೆಳಿಬಾರ್ದು ತಿಳಿಸಿಂದ ನ್ಯಾಯ ಎಲ್ಲದ್ರಿ. ಮೊದಲು ನ್ಯಾಯದಿಂದ ಇರಬೇಕಾಗ್ಯದ. ಮೊದಲ ಪಕ್ಷ ಕರೆಕ್ಟ್ ಅದ, ನ್ಯಾಯ ಕರೆಕ್ಟ್ ಅದ. ಅದಕ್ಕಿಲ್ಲ, ಧರ್ಮದಿಂದ ಇಲ್ಲ ಮನುಷ್ಯ. ಇವತ್ತು ಹಿರಿಯರು ಮಾತು ಕೊಟ್ಟರೆ ಎಷ್ಟೊತ್ತಿದ್ರು ನಾವು ನೀವು ಮಾಡ್ತೇವೆ ಅಂತೇಳಿ. ಯಾಕಂದ್ರೆ ನಮ್ಮ ಮೊದಲೇ ಗಡಿ ನಾಡು. ಇಡೀ 50-60 ವರ್ಷದಾಗ ನಮ್ಮ ತಾಲೂಕಿಗೆ ಒಂದೇ ಒಂದು ನೋಡ ಬಂದಿಲ್ಲ. 8 ಮತಕ್ಷೇತ್ರ ಇಂಡಿ ಮತಕ್ಷೇತ್ರ ಬಂದಿಲ್ಲ. ಗಡಿ ನಾಡದ ಅಭಿವೃದ್ಧಿದ ಅಲ್ಲಿ ಮಕ್ಕಳು ಶಾಲೆ ಕಲೀಲಿಕ್ಕೆ ನಮ್ಗೆ ಆಗಂಗಿಲ್ಲ ಆಗ್ಯದ. ಅದಕ್ಕೆ ಇನ್ನೂ ಸಚಿವ ಸ್ಥಾನ ಸಿಕ್ತಪ್ಪ ಅಂತಂದ್ರೆ ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗ್ತದೆ, ಶಿಕ್ಷಣವಂತರ ಆಗ್ತದೆ, ನಮ್ಮಲ್ಲೆಲ್ಲ ಅಭಿವೃದ್ಧಿ ಆಗ್ತದೆ ಅನ್ನೋಂಥ ಕೈತೇವೆ. ನಮ್ಮ ಶಾಸಕರು ಒಂದು ನಿರ್ಣಯ ತೊಗೊಂಡ್ರೆ ಆ ಶಾಸಕರ ಬಗ್ಗೆ ನಾವು ನಿರ್ಣಯ ಏನಿದೆ ನಾವು ಹಿಂದವರು ಹಿಂದಿದ್ದೆವು. ನಾನು ಒಬ್ಬ ನಗರದ ಪ್ರೆಸಿಡೆಂಟ್ ಕಾಂಗ್ರೆಸ್ ಪಕ್ಷದ್ದು, ನಾವು ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿ ನಾನು ಮಾತನಾಡ್ತೀನಿ. ಕ್ಯಾಮ್ರಾಮನ್ ಮದನ್ ಜೊತೆ ಹಜರತ್ ನದಾಫ್, ವಾರ್ತಾಭಾರತಿ, ಬೆಂಗಳೂರು.
ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.